ಪ್ರಿಯ ವೀಕ್ಷಕರೇ, ನಿಮ್ಮನ್ನು ಸ್ವಾಗತ ಮಾಡ್ತಾ, ಸರ್ಕಾರದ ಆದೇಶದಂತೆ ಜನವರಿ 1ರಿಂದ ಶಾಲೆ ಕಾಲೇಜುಗಳು ಆರಂಭ ಆಗಿದೆ. ಅದು 10ನೇ ವರ್ಗದ ವಿದ್ಯಾರ್ಥಿಗಳು ಮತ್ತು PUC ಕೊನೆಯ ವರ್ಷದ ವಿದ್ಯಾರ್ಥಿಗಳು, ಅಂದರೆ PUC ಸೆಕೆಂಡ್ ಇಯರ್ ಅಂತ ಹೇಳ್ತೀವಿ ನಾವು. ಯಾಕೆ ಇದು ಮಾಡಿದ್ದಾರೆ ಅಂದರೆ, ಮಾರ್ಚ್ ಮತ್ತು ಏಪ್ರಿಲ್ ಎಕ್ಸಾಮ್ ನಡೀತಾ ಇದ್ದು ಪ್ರತಿ ವರ್ಷ. ಮಹಾಮಾರಿ ಕೊರೋನಾ ಸಂಕಟದಿಂದ 2020 ಮಾರ್ಚ್ದಿಂದ ಶಾಲೆಗಳು ಆರಂಭ ಆಗಿರಲಿಲ್ಲ. ಅಂದರೆ ಕಳೆದ 10 ತಿಂಗಳಿಂದ ಶಾಲೆಗಳು ಆರಂಭ ಇಲ್ಲ. ಮಕ್ಕಳ ಕಲಿಕೆಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಡಬೇಕು, ಕಾರಣ ಶೈಕ್ಷಣಿಕವಾದಂಥ ಪ್ರಗತಿಯನ್ನು ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ಆನ್ಲೈನು ಅದು ಅಷ್ಟು ಎಫೆಕ್ಟಿವ್ ಇಲ್ಲ, ಆಫ್ಲೈನ್ ಆಗಬೇಕು, ಕ್ಲಾಸ್ ರೂಮ್ನಲ್ಲಿ ಇಂಟ್ರ್ಯಾಕ್ಟ್ ಆಗಬೇಕು ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಅನ್ನುವಂಥ ಒಂದು ಉದ್ದೇಶದಿಂದ ಜನವರಿ 1ರಿಂದ ಶಾಲೆಗಳು ಆರಂಭ ಆಗಿದೆ. ನಾವು ಭಾಗ 1 ಸರ್ಕಾರಿ ಶಾಲೆಗಳನ್ನು ನಿನ್ನೆ ತೋರಿಸಿದ್ದೇವೆ. ಸರ್ಕಾರಿ ಶಾಲೆಗಳು ಏನು SLC ಮತ್ತು PUC ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳು, ಆ ವ್ಯವಸ್ಥೆಯನ್ನು ನೋಡಿದ್ದೇವೆ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಭಾಳಷ್ಟು ಅಪಸ್ವರಗಳಿದ್ದಾವೆ. ಫೀ ಜಾಸ್ತಿ ತೊಗೊಳ್ತಾರೆ, ಫೀ ಕೊಡದೇ ಇದ್ದರೆ ಎಂಟ್ರಿ ಮಾಡಿಕೊಡೋದಿಲ್ಲ, ಸಾಕಷ್ಟು ತೊಂದರೆ ಮಾಡ್ತಾಯಿದ್ದಾರೆ, ಪಾಲಕರಿಗೆ ತೊಂದರೆ ಮಾಡ್ತಾರೆ. ಹೀಗೆ ನಿನ್ನೆ ನಾವು ಏನು ಸರ್ಕಾರಿ ಶಾಲೆಗಳನ್ನು ತೋರಿಸಿದಾಗ ಭಾಳಷ್ಟು ಪೇರೆಂಟ್ಸು ಖಾಸಗಿ ಶಾಲೆಗಳನ್ನು ಮಾಡಿ ಅದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳನ್ನು ನೀವು ಮಾಡಿ ಅಂತ. ಸೊ ಹಾಗಾಗಿ ನಾವು ಇವತ್ತು ಇಂಗ್ಲೀಷ್ ಮೀಡಿಯಮ್ ಅಂದರೆ ಬಹುತೇಕ ಪಾಶ್ಚಿಮಾತ್ಯ ಶಿಕ್ಷಣ ಸಂಸ್ಥೆಯನ್ನು ಬಂದಿದ್ದೇವೆ. ಜೊತೆಗೆ CDO ಜೈನ್ ಸ್ಕೂಲು, ಹಾಗೆ ಒಟ್ಟು ಒಂದಿಷ್ಟು ಸ್ಕೂಲ್ಗಳನ್ನು ತೋರಿಸ್ಬೇಕು ಅನ್ನುವಂಥದ್ದು. ಆದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ 10:30 11 ಗಂಟೆಗೆ ಶಾಲೆ ಕ್ಲೋಸ್ಗಳಾಗೋದ್ರಿಂದ ಪಾಶ್ಚಿಮಾತ್ಯ ಮಾತ್ರ 2 ಹಂತದಲ್ಲಿ ಮಾಡಿದ್ದಾರೆ. ಸೊ ಇವತ್ತು ಅಲ್ಲಿ ಬಂದಿದ್ದೇವೆ ನಾವು. ಯಾವ್ಯಾವ ವ್ಯವಸ್ಥೆ ನಡೆದಿದೆ, ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ, ಸರ್ಕಾರದ ನೀತಿ ನಿಯಮಗಳು ಏನು ನಡೀತಾ ಇದೆ, ಮತ್ತು ಅವ್ರ ಅಡ್ಮಿನಿಸ್ಟ್ರೇಟರ್ನ ಅಂದರೆ ಈಗ ನಾವು ಡೊನೇಷನ್ ಹಾವಳಿ ಇರ್ಬೋದು, ಪೇರೆಂಟ್ಸ್ ಗೋಲ್ ಇರ್ಬೋದು, ಅವನ್ನೆಲ್ಲ ಕೇಳ್ತೇವೆ ಅವರನ್ನು. ಸೊ ಈಗ ಪಾಶ್ಚಿಮಾತ್ಯ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ನಾವು ಬಂದಿದ್ದೇವೆ. ಇದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿರುವಂಥ ಶಾಲೆ. ಸೊ ಹಾಗಾಗಿ ಇಲ್ಲಿ ಅದರಲ್ಲಿ ಕೂಡ ಸ್ಟೇಟ್ ಆ್ಯಂಡ್ CBSE ಎರಡೂ ಸಿಲೆಬಸ್ ಇರುವಂಥ ಶಾಲೆ ಇವತ್ತು ಬಂದಿದ್ದೇವೆ. ಅದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ಅದನ್ನು ನಾವು ಕಾಣಿಸ್ತೇವೆ. ವಿದ್ಯಾರ್ಥಿಗಳ ಮಾತುಗಳನ್ನು ಕೇಳಿಸ್ತೇವೆ, ಟೀಚರ್ಸ್ ಮಾತು, ಅಡ್ಮಿನಿಸ್ಟ್ರೇಟರ್ ಮಾತು, ಪ್ರಿನ್ಸಿಪಾಲ್ರು, ಸಂಬಂಧಪಟ್ಟ ಎಲ್ಲ ವಿಚಾರಗಳನ್ನು ನಿಮಗೆ ಈಗ ನಾವು ಕಾಣಿಸ್ತೇವೆ. ಒಟ್ಟು ಈ ಭಾಗ 2 ಶಾಲಾ ಕಾಲೇಜು ಆರಂಭದ ಭಾಗ 2 ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಆಂಗ್ಲ ಮಾಧ್ಯಮದ ಶಾಲೆ, ಅದರಲ್ಲಿ ಖಾಸಗಿ ಶಾಲೆಗಳನ್ನು, ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥೆ ಏನಿದೆ ಅನ್ನೋದು ನಿಮಗೀಗ ನಾವು ಕಾಣಿಸ್ತೇವೆ. ಅದು ಈತಾಗ ನಾವು ಶೂಟಿಂಗ ಮಾಡಿಲ್ಲ. ಹಾಂ ಸರ, ಒಂದು ಬೇಡ ಬೇಡ. ಸರ್ ನೀವು ಸರ್ ಸರ್ A
atmosphere. Now you can see it. It is becoming dark now. Yes? Is it becoming? There is a difference between this and this. Yes? It is a white bright and it is little bright. So it is a white precipitate. It's a white precipitate. So because of this, it is difference between the calcium hydroxide and the calcium carbonate. So this is the another chemical property of the acid. It will not appear dark white, and you can observe after 2 or 3 days or next day it appears. First of all, COVID-19 has been a very great problem for us, and the school is open now. The parents in the home are really scared about the pandemic situation, whether the school will take the correct measures or not. But the school is really taking an amazing precautions and everything, because while we enter the school, they are doing the thermal scanning. They are also doing the sanitizing. They are sanitizing the each and every benches, and in the 26 benches, each persons are sitting. So the safety measures are really good. As it is a 10th standard, we need to ask many doubts for the teachers, and the school is open now. We can clear our doubts and score good marks in the examination also. The decision taken by the Honorable Suresh Kumar is really great. ಕರ್ನಾಟಕ ಸರ್ಕಾರ ಆದೇಶದಂತೆ 1ನೇ ತಾರೀಕಿಂದ ವಿದ್ಯಾಗಮ ಕಾರ್ಯಕ್ರಮವನ್ನು 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ನಾವು ಏನು ಮಾಡ್ತೀವಿ, ಬರತ್ಲಿ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಿದ್ವಿ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ತರಗತಿಯಲ್ಲೂ 24 ಡೆಸ್ಕ್ಗಳಿದ್ದಾವೆ. ಒಂದೊಂದು ಡೆಸ್ಕ್ನಲ್ಲಿ ಒಂದೊಂದು ವಿದ್ಯಾರ್ಥಿಗಳನ್ನು ಕುಂದರಿಸುವ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಹಾಗೂ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಯಿಂದ ವಾಟರ್ ಬಾಟಲ್ ತರ್ತಾ ಇದ್ದಾರೆ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್, ಸಣ್ಣದಾದ ಹ್ಯಾಂಡ್ ಸ್ಯಾನಿಟೈಸರ್ ತರ್ತಾ ಇದ್ದಾರೆ. ಈ ರೀತಿ ನಾವು ಎಲ್ಲ ಶಾಲೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದ ಇದ್ವಿ. ಆ ಪೇರೆಂಟ್ಸ್ಗೆ ಏನಂದರೆ, ನಾವಿಲ್ಲಿ ಶಾಲೆಯಲ್ಲಿ ಎಲ್ಲ ಸುರಕ್ಷತಾ ಕ್ರಮ ಕೈಗೊಂಡಿದ್ದರಿಂದ ಪೋಷಕರು ಏನು ಹೆದರುವಂಥ ವಿಷಯ ಇಲ್ಲ, ತಮ್ಮ ಮಕ್ಕಳನ್ನು ನಿರ್ಭೀತಿಯಿಂದ ಶಾಲೆಗೆ ಕಳಿಸಿ, ಮತ್ತು ಏನಪ್ಪ ಅಂದರೆ ಈಗ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ ನಡೆಯೋದು ಅವಶ್ಯಕತೆಯಾಗಿದೆ. ಆದ್ದರಿಂದ ಪಾಲಕರು ಮಕ್ಕಳನ್ನು ಶಾಲೆಗೆ ಕಳಿಸಿ. From 1st of January, Vidyagama classes have been started for standard 6th to 10th. So we are taking all possible precautions so that our children will be safe, and parents need not be worried about the safety of their children in the school premises. At the gate itself, we are taking thermal scanning. The temperature is being noted, and we are also sanitizing the hands of the children. Along with that, the strength in each class is kept to a minimum of 20 per class, 20 to 24 in a class, so that social distancing can be maintained neatly in all the classrooms. So if we take 10th standard for example, the strength is 96, so we make them sit in 4 different classes, so that there is proper distance for the children. The same way we are doing for the 9th, 8th, 6th and 7th, and all don't come at a time. We are running the school in shifts, so that only 2 classes are there in the premises at a time. After the classes are over, the classrooms are sanitized and cleaned again, so that we are ready for the next day when the children will come to the classrooms. Along with that, we are also providing hot water if anybody has forgotten to bring their water bottle. One isolation room has also been prepared in the school, so that if any child feels sick at any time, we can isolate the child and make the child rest in that isolation room till the parents come and pick up the child. So we are keeping all these things in mind. We also have a management committee which is specially been formed for the Vidyagama classes, which comes regularly to check whether all the precautions are in place. So I want to assure all the parents that school is doing everything possible so that they feel safe to send their children. I also teach the children, so I have been interacting with the children. They are also happy with the precautions that are being taken in the school. So with this, I want to say that let us
put an end to this disruption in their education so that they can get back their confidence of coming to school and study again, especially because they have been in the lockdown period for so many days. They are totally out of touch with the school and their activities. Many of the children said that they are missing their school also, the activities in school. So they are happy to be back. So with this, I hope all the parents will feel that it is really safe to send their children to school. ಓಕೆ ರೀ ಮೇಡಮ್. Today you are enjoying your class day? Yes. Okay, how many lessons already I have finished? Which are those? Okay, another one, sustainable management of natural resources. It is completely skipped for your study, I mean syllabus. And another one chapter is removed from your text, which is that our environment chapter. It is completely removed from your text. Hardly how many lessons were remained for you? So which are those? First one, life processes. So second one, current classification, and fourth one, sustainable management of natural resources. So here in this standard, I mean SSLC board examination, so you will face the 80-mark question paper. So will be come in your hand. 8 numbered answers will become. Then another one, choose the correct answers. So 1 marks is 6 marks. So it is the most important chapter in the chemistry part, and it carries the 6 marks. Most probable questions will be come on this chapter, that is the carbon and its carbon. Is it a metal or non-metal? Yes, very good. It is a non-metal. So in the periodic table, so where it is comes? In the periodic table, in which 14th group, second period. Is it right? Okay, what is the atomic number of carbon? Most orbital? Very good. 4 electrons are remains in the outer. Before start the atomic progression, we want what is the definition of sequence and
infinite sequence and All counting numbers also like yes, the counting numbers are called as the natural numbers. Let only this side, what it is? 1, 2, 3, 4, 5, so on. These are the arrangement of is the set of natural numbers. Like that, we can apply one more rule, that is 1, 4, 9, 16. But the set of square numbers. Here the rule is applied. The rule is the set of square numbers. So such a sequence is the an arrangement of numbers according to a certain rule that is called as the sequence. For example, 1, 2, 3 are the definition of sequence. Okay. And in that sequence again there are two examples. Can take one more. 2, 4, 6, 8, 10, so on. These are the arrangement of numbers according to a certain rule. What the rule? The rule is all are the even numbers. Okay. And here we can count how many numbers are there? 1, 2, 3, 4, 5, so on. So on means it is uncountable. If you can say now the definition of arithmetic progression. What is arithmetic progression? AB is a, which in shorter we can say is minus 1. What is it? 5. Like that. 15 minus 10. 5. If we say means such kind of arrangement of numbers are called as the arithmetic progression. Why? Because the difference is what? AB is a sequence in which difference between a term and this the number is in word form. Yes, the given number is in word form. What is that number? 73 lakh 70. First, after 3 digits. After 100th value. Next, when we should put comma after. Yes, first place we have inserted after 100th digit. Then 10,000 plus digit. Number 73 lakh 75,000. 23 lakh 23 lakh 30,000 30,000. This one is 30,000. 3 is in 10,000. 2 digits we have to place the commas. Yes. Understood? Yes. How to place the commas and all of you understood? Yes. Next one, insert commas and write. So this is we are calling reversible changes. Reversible changes. Reversible changes means if you change anything, any material, changes. Irreversible changes means if you change, if you cut that paper, you cut it, then again you can't make same thing, same material you can't take. That is irreversible changes. Drawing again you want to take same paper, but you cut that paper, so that again you try it. No. So this is otherwise if you tear paper means tear paper, paper only is there, not changing other form, but you burn the paper so that will change ashes. ಶಾಲೆ ನೋಡಬೇಕಲ್ಲ. ನಮ್ಮ ಶಾಲೆ ಹೆಸರು ಶ್ರೀ ಮಹಾವೀರ್ ಜೈನ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ನನ್ನ ಹೆಸರು ಸಹನಾ ಅಂತ. ಈಗ 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಮಗೆ ಶಾಲೆ ಶುರುವಾಗಿದ್ದು ತುಂಬ ಖುಷಿಯಾಗಿದೆ. ಯಾಕಂದರೆ ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ಕೇಳ್ತಿದ್ವಿ, ಅಷ್ಟೊಂದೇ ನಮಗೆ ಅರ್ಥ ಆಗ್ತಿರಲಿಲ್ಲ. ಶಾಲೆ ಶುರುವಾಗಿದ್ದರಿಂದ ಎಲ್ಲನೂ ಅರ್ಥ ಆಗ್ತಾ ಇದೆ. ಹಾಗಾಗಿ ತುಂಬ ಖುಷಿಯಾಗಿದೆ. ನಮ್ಮ ಶಾಲೆ ವಾತಾವರಣನೂ ತುಂಬ ಚೆನ್ನಾಗಿದೆ. ಮಾಸ್ಕ್, ಸ್ಯಾನಿಟೈಸರ್ ಹಾಗಾಗಿ ಎಲ್ಲವನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಬರಬೇಕಂತ ನೇಮಕ ಮಾಡಿದ್ದಾರೆ. ನಮಗೆ ತುಂಬ ಸಂರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಈ ಕೊರೋನಾ ನಂತರ ನಮ್ಮದು ಆಟ ಪಾಠ ಎಲ್ಲ ಹಿಂದೆ ಉಳಿದ್ಬಿಟ್ಟಿತ್ತು. ಈಗ ಶಾಲೆ ಶುರುವಾಗಿರೋದ್ರಿಂದ ಮತ್ತೆ ಹೊಸದಾಗಿ ಎಲ್ಲ ಶುರು ಆಗ್ತಾ ಇದೆ ಅನ್ನೋ ಅನಿಸಿಕೆ ಬಂದಿದೆ. ತುಂಬ ಖುಷಿಯಾಗಿದೆ ಶಾಲೆ ಶುರುವಾಗಿದ್ದು. ನಮ್ಮ ಶಾಲೆ ಹೆಸರು ಶ್ರೀ ಮಹಾವೀರ್ ಜೈನ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆ. ನಾನು ಇಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೀನಿ. ನನ್ನ ಹೆಸರು ಚಂದ್ರಕಾಂತ್ ಕಬಾಡಿ. ಕಳೆದ 9 ತಿಂಗಳಿಂದ ಕೊರೋನಾ ಕೋವಿಡ್-19 ಸಲುವಾಗಿ 9 ತಿಂಗಳಿಂದ ಶಾಲೆ ಬಂದಿತ್ತು. ಈಗ ಗೌರ್ಮೆಂಟ್ ಸರ್ಕಾರ ವತಿಯಿಂದ ಈಗ ಮತ್ತೆ ವಿದ್ಯಾಗಮ ಅಡಿಯಲ್ಲಿ 6ರಿಂದ 9 ತರಗತಿ ಮತ್ತು 10ನೇ ತರಗತಿ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಸ್ಯಾನಿಟೈಸರ್ ಆಗ್ಬೋದು, ಸಾಮಾಜಿಕ ಅಂತರ ಆಗ್ಬೋದು, ಅದ್ರ ಬಗ್ಗೆ ಎಲ್ಲ ಅವರಿಗೆ ಸುರಕ್ಷತೆ ದೃಷ್ಟಿಯಿಂದ ಏನೇನು ಬೇಕು ಎಲ್ಲ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಎಲ್ಲ ಪಾಲಕರಲ್ಲಿ ಯಾರು ಮಕ್ಕಳು ಶಾಲೆ ಕಳಿಸ್ತಾರಲ್ಲ ಅವ್ರ ಕಡೆಯಿಂದ ನಾವು ಒಪ್ಪಿಗೆ ಪತ್ರ ಕಂಪಲ್ಸರಿ ನಾವು ತೆಗೆದುಕೊಂಡಿದ್ದೀವಿ. ಯಾರು ಒಪ್ಪಿಗೆ ಪತ್ರ ಕೊಟ್ಟಿಲ್ಲ, ಯಾರು ಸ್ಕೂಲಿಗೆ ಬರಲಿಕ್ಕೆ ಒಲೆ ಅಂತಾರಲ್ಲ ಅವ್ರಿಗೆಲ್ಲರಿಗೂ ನಾವು ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಮುಖಾಂತರ ನಾವು ಅವ್ರಿಗೆ ಕ್ಲಾಸಸ್ ತೊಗೊಳ್ಳಲು ನಾವು ನಮ್ಮ ಸ್ಕೂಲಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಮತ್ತು ಎಲ್ಲ ಪಾಲಕರನ್ನ ಒಂದು ವಿನಂತಿ ಮಾಡ್ತೀವಿ, ಮಕ್ಕಳಿಗೆ ಆದಷ್ಟು ಸ್ಕೂಲಿಗೆ ಕಳಿಸ್ರಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ನಮ್ಮ ಶಾಲೆಯಲ್ಲಿ ನಾವು ಅವ್ರಿಗೆ ಅವ್ರಿಗೆ ಹೆಲ್ತ್ ಬಗ್ಗೆ ಏನೇನು ಇನ್ಶೂರೆನ್ಸ್ ತೊಗೋಬೇಕಲ್ಲ ಎಲ್ಲನೂ ಅದರ ರೀತಿಯಿಂದ ಸಾಮಾಜಿಕ ಅಂತರ ಮತ್ತು ಸ್ಯಾನಿಟೈಸರು ಎಲ್ಲ ರೀತಿಯಿಂದ ನಾವು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಎಲ್ಲ ಪಾಲಕರು ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ.
ಥ್ಯಾಂಕ್ ಯು. For form, all the organisms, they are made up of what? The cells. Life. So here, the cell organism. This organization we can see only in animals. So how we can use that? Okay. So what we have to do? Bring the constant to RHS part. That is x square plus 8x becomes minus 50. Quotient of x is 8 whole square. Right? Naming word. Proper noun, where we will give proper noun? Proper noun is being given to a boy. So this is a simple example which I am taking here now. So here boy. Now there are many boys in our class. Fine. In our class there are commonly all boys, when I give the name, it will come in common, right? My name is Rakshna and I am from Pashnath School. Good afternoon, everybody. When lockdown started, we were suddenly shocked that schools will not start, and since 10th months we were not gone to school, and suddenly school started. We are very thankful that school started for the government and for the school also. And we are very, very tense because we are studying in 10th and we don't know how our board exams will be conducted when we are sitting in home. And in online classes will be not that much clear to us to interact to teachers. So when school started, we were very happy to come to school and we were interact with teachers easily. And we can ask any doubts to live only. So when school starts, we are very happy. Thank you. As per the rules of the government, we have started the 6th, 7th, 8th, 9th, 10th classes, and we are teaching the children how to maintain discipline, social distancing, to use the sanitizer every 10 minutes, and we are telling the children to bring hot water bottles, and we are seeing that none of the children are affected due to COVID-19. ಸೊ ಇಂದಿನ ದಿನ ನಮ್ಮ ಸ್ಕೂಲಿಗೆ ಚಕ್ರವರ್ತಿ ಟೀಮ್ನವರು ಬಂದಿದ್ದಾರೆ. ಸೊ ನಿಮಗೆ ಗೊತ್ತಿದ್ದಂಗೆ 1ನೇ ತಾರೀಕಿನಿಂದ 1 ಜನವರಿಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಅಂತ ಹೇಳಿದರೆ ನಾವು ಸ್ಕೂಲ್ ಸ್ಟಾರ್ಟ್ ಅಂತ ಹೇಳ್ತಾ ಇಲ್ಲ. ವಿದ್ಯಾಗಮ ಪ್ರೋಗ್ರಾಮ್ 2ರಲ್ಲಿ ಶಾಲೆಗಳನ್ನು 6ರಿಂದ 10ನೇ ತರಗತಿವರೆಗೆ ಕ್ಲಾಸಸ್ಸನ್ನು ಪ್ರಾರಂಭ ಮಾಡೋಕ್ಕೆ ಸರ್ಕಾರ ಅನುಮತಿ ನೀಡಿದೆ. ಈ ಮೊದಲು ವಿದ್ಯಾಗಮ ಪ್ರೋಗ್ರಾಮ್ ಗೌರ್ಮೆಂಟ್ನವರು ಅನುಮತಿ ಕೊಟ್ಟಿದ್ದರು, ಬರೀ ಸರ್ಕಾರಿ ಶಾಲೆಯವರು ಮಾಡೋಕ್ಕೆ ಮಾತ್ರ ಅನುಮತಿ ಕೊಟ್ಟಿದ್ದರು. ಆವಾಗ ನಮ್ಮ ಮಕ್ಕಳು ಈ ಶಿಕ್ಷಣದಿಂದ ವಂಚಿತರಾದರು. ಸೊ ಹಾಗಾಗಿ ಈಗೇನು ಒಂದು ಸರ್ಕಾರ ಈ ಒಂದು ಆದೇಶ ಮಾಡಿದೆ, ನಮಗೆಲ್ಲರಿಗೂ ಬಹಳ ಖುಷಿ ಆಯಿತು. ಯಾಕಂದರೆ ಈಗ ಸರ್ವೇ ಸಾಮಾನ್ಯ 7-8 ತಿಂಗಳಿನಿಂದ ಮಕ್ಕಳು ನಮ್ಮ ಭೇಟಿನೇ ಆಗಿಲ್ಲ. ಏನಿದ್ರು ಮೊಬೈಲ್ನಾಗ ನೋಡೋದು, ಮೊಬೈಲ್ನಾಗ ಮಾತಾಡೋದು ಆಗಿಬಿಟ್ಟಿತ್ತು. ಈಗ ನಮ್ಮ ಮಕ್ಕಳು ಇಲ್ಲೇ ಆಮ್ನೆ ಸಾಮ್ನೆ ಬಂದ ಮೇಲೆ ನಮಗೊಂಥರ ಬಹಳ ಖುಷಿ ಅನ್ನಿಸ್ತಾ ಇದೆ. ಆಮೇಲೆ ಮಕ್ಕಳು ನಮಗೆ ಗೊತ್ತಿದ್ದಂಗೆ ಈ ವಿದ್ಯಾಗಮ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ ಅಂದ ತಕ್ಷಣ ನಾವು ಭಾಳ ಎಲ್ಲ ಕೂತ್ಕೊಂಡು ನಮ್ಮ ಸ್ಟಾಫು ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ ಮುಂಜಾಗ್ರತಾ ಕ್ರಮಗಳನ್ನು ಗೌರ್ಮೆಂಟ್ ಏನು ಆದೇಶ ಮಾಡಿದ್ದ ಪ್ರಕಾರ ಎಲ್ಲ ಕ್ರಮಗಳನ್ನು ನಾವು ತಗೊಂಡ್ಕೊಂಡಿದ್ವಿ. ಅವರ SOP ಆರ್ಡರನ್ನು ಶಿರಸ ವಾಚ ಅದನ್ನು ನಾವು ಪಾಲಿಸಿದ್ದೀವಿ. ಪಾಲಕರ ಮೀಟಿಂಗ್ ಮಾಡಿದ್ವಿ, ಪಾಲಕರ ಸಭೆ ಕರೆದು ಪಾಲಕರ ಈ ಥರನಾದ ಒಂದು ಒಪ್ಪಿಗೆ ಪತ್ರ ಕೂಡ ತಗೊಂಡಿದ್ದೀವಿ. ಆಮೇಲೆ ಎಲ್ಲ ಪಾಲಕರಿಗೂ ನಾವು ಆದಷ್ಟು ಮಕ್ಕಳಿಗೆ ಶಾಲೆಗೆ ಕಳ್ಸೋಕ್ಕೇ ಮನವರಿಕೆಯನ್ನು ಮಾಡಿದ್ದೀವಿ. ಸೊ ಈ ಇವತ್ತು 2ನೇ ದಿನ ಆಗಿರೋದು ನಂತರ 1ನೇ ದಿನ ಸ್ವಲ್ಪ 1 ಜನವರಿಗೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು. ಆದರೆ ಇವತ್ತು ಮೋರ್ ದೆನ್ 85% ಮಕ್ಕಳು ಶಾಲೆಗೆ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಒಂಥರ ಏನಾಗಿದೆ, ಖುಷಿಯಾಗಿದೆ ಸ್ಕೂಲಿಗೆ ಬಂದು ಟೀಚರ್ಸ್ ಜೊತೆ ಭೇಟಿಯಾಗೋದು, ಅವ್ರ ಫ್ರೆಂಡ್ಸ್ಗೆಲ್ಲ ಭೇಟಿಯಾಗೋದು. ಆದರೂ ಕೂಡ ಇಲ್ಲಿ ಫ್ರೆಂಡ್ಸ್ ಭೇಟಿ ಆಗ್ತಾರ ಅಂತ ಹೇಳಿದರೆ ನಾವು ಯಾವುದೇ ಥರನಾದ ಸರ್ಕಾರ ಆದೇಶ ಮಾಡಿದಂಥ ಮುಂಜಾಗ್ರತಾ ಕ್ರಮಗಳನ್ನು ಮೀರಿ ನಾವು ಯಾವುದೇ ಒಂದು ಅವಕಾಶವನ್ನು ಕೊಡ್ತಾ ಇಲ್ಲ. ಸೊ ಮಕ್ಕಳಿಗೆ ಬೇಕಾದಂಥ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಿದ್ದೀವಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಂಗೆ ಮಾಡಿದ್ದೀವಿ. ಸೊ ಈಗ 6ರಿಂದ 10ನೇ ತರಗತಿವರೆಗೂ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಗೌರ್ಮೆಂಟ್ನವರು, ಸೊ ನಮ್ಮಲ್ಲಿ ಸ್ಟ್ರೆಂತ್ ಜಾಸ್ತಿ ಇದೆ.
ಸೊ ಹಾಗಾಗಿ ನಾವೇನು ಮಾಡಿದ್ವಿ 6 to 10 ಮಕ್ಕಳನ್ನು ಎ ಬಿ ಇರೋದು ನಿಂತ್ರ 6 to 9th ಏನು ಮಾಡಿದ್ದೀವಿ ಅಂತ ಹೇಳಿದರೆ ಮಂಡೇ ಆಲ್ ಎ ಕ್ಲಾಸಸ್, ಟ್ಯೂಸ್ಡೇ ಆಲ್ ಬಿ ಕ್ಲಾಸಸ್, ಮತ್ತು ವೆನಸ್ಡೇ ಆಲ್ ಎ ಕ್ಲಾಸಸ್, ಮತ್ತು ಥರ್ಸ್ಡೇ ಆಲ್ ಬಿ ಕ್ಲಾಸಸ್. ಸೊ ಈ ಥರ ಫ್ರೈಡೇ ಸ್ಯಾಟರ್ಡೆ ಅಂದರೆ ಒಂದು ದಿವಸ ಎಲ್ಲ ಎ ಕ್ಲಾಸಸ್ಸನ್ನು ನಡೆಸ್ತಿದ್ವಿ, ಒಂದು ದಿವಸ ಬಿ ಕ್ಲಾಸಸ್. ಎ ಕ್ಲಾಸಲ್ಲಿ 40 ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ಅವ್ರನ್ನ ಮತ್ತೆ ನಾವು 20 ಭಾಗ ಮಾಡಿ ಏನು ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಕ್ಕಳ ಸುರಕ್ಷತಾ ದೃಷ್ಟಿಯಿಂದ ಏನೆಲ್ಲ ನಾವು ಕ್ರಮಗಳನ್ನು ತಗೋಬೇಕು ಅವೆಲ್ಲನೂ ತಗೊಂಡು ಸ್ಟಾರ್ಟ್ ಮಾಡಿದ್ವಿ. ಆದರೆ ಇಲ್ಲಿ ಈ ಮಕ್ಕಳು ಬಂದಿದ ಮೇಲೆ 2 ದಿನದಿಂದ ನಾವು ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಮಾಡಿದಾಗ ಮಕ್ಕಳು ಎಲ್ಲ ಮರ್ತುಬಿಟ್ರ. ಇಲ್ಲಿವರೆಗೂ ಅಂದರೆ ನಾಡಗೀತೆ ಕೂಡ ಅವ್ರಿಗೆ ಹಾಡೋಕ್ಕೆ ಬರ್ತಾಯಿಲ್ಲ. ಸೊ ಇನ್ನು ಹೀಗೆ ಬಿಟ್ಬಿಟ್ರೆ ಮುಂದಿನ ವರ್ಷನೇ ಸ್ಕೂಲ್ ಏನಾದರೂ ಶುರು ಆಗುವಂಥ ಚಾನ್ಸಸ್ ಇದ್ದಿದ್ರೆ ಸ್ಕೂಲ್ ಶುರು ಆಗಿದ ಮೇಲೆ ಇವ್ರನ್ನೆಲ್ಲ ರಿಪೇರಿ ಮಾಡೋಕ್ಕೆ ನಮಗೆ ಮತ್ತೊಂದು ವರ್ಷ ಹಿಡಿತಿತ್ತು ಅಂಥೇಳಿ ನನ್ನ ಭಾವನೆ. ಸೊ ನಮ್ಮ ಶಾಲೆಯಲ್ಲಿ 100% ಎಲ್ಲ ಶಿಕ್ಷಕರನ್ನ ಆಡಳಿತ ಮಂಡಳಿಯವರು ಇಟ್ಕೊಂಡಿದ್ದಾರೆ. ಸೊ ಮಾರ್ಚ್ 30 ಇಲ್ಲಿವರೆಗೂ ನಾವು ಯಾವುದೇ ಸ್ಟಾಫನ್ನು ತೆಗೆದಿಲ್ಲ, ಎಲ್ಲ ಸ್ಟಾಫು ಬರ್ತಿದ್ದಾರೆ. ಆಮೇಲೆ ಆಡಳಿತ ಮಂಡಳಿಯವರು ಎಲ್ಲ ಸ್ಟಾಫ್ಗೂ ಪೂರ್ಣ ಸ್ಯಾಲರಿಯನ್ನು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಸೊ ಮುಂದೆ ಕೊಡ್ತಾರೆ. ಈಗ ನಾವು ಎಲ್ಲ ಪಾಲಕರ ಕಡೆಯಿಂದ 1 ಟರ್ಮ್ ಫೀಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಮುಂದೆ ಗೌರ್ಮೆಂಟ್ ಏನು ಆದೇಶ ಮಾಡುತ್ತೆ ಅದ್ರ ಪ್ರಕಾರ ನಾವು ಫಾಲೋ ಅಪ್ ಮಾಡ್ತೀವಿ. ಮತ್ತು ಈ ಏನು ಒಂದು ಅವಕಾಶ ಸಿಕ್ಕಿದೆಯಲ್ಲ, ಈ ಅವಕಾಶದ ಸದುಪಯೋಗವನ್ನು ಪಡ್ಕೊಂಡು ಎಲ್ಲ ಮಕ್ಕಳಿಗೂ ಮೊದಲಿನಂಗೆ ಒಂದು ರೊಟೀನ್ ವೇಗ್ ತೊಗೊಂಡು ಬರೋದು ನಮ್ಮ ಮೇನ್ ಟಾರ್ಗೆಟ್ ಆಗಿದೆ. ಅದಕ್ಕೆ ನಮ್ಮ ಶಿಕ್ಷಕರು ಕೂಡ ಪ್ರಾಮಾಣಿಕ ಪ್ರಯತ್ನನ ಮಾಡ್ತಾ ಇದ್ದಾರೆ. ಡೊನೇಷನ್ ಅಂತೂ ನಾವು ಏನೂ ತೊಗೋತಾ ಇಲ್ಲ. ಡೊನೇಷನ್ ಆಲ್ರೆಡಿ ನಮ್ಮ ಸ್ಕೂಲಲ್ಲಿ ತೆಗೆದುಬಿಟ್ಟು 6-7 ವರ್ಷ ಆಯಿತು. ಬರೀ ಫೀಸ್ ಮಾತ್ರ ತೊಗೋತಾ ಇದ್ದೀವಿ. ಈಗ ಕೋವಿಡ್ ಇದ್ದರೂ ಕೂಡ 1 ಟರ್ಮ್ ಫೀಸ್ ತೊಗೊಂಡ್ರೆ ನಾವು ಎಲ್ಲ ಪೇರೆಂಟ್ಸ್ಗೂ 5% ಡಿಸ್ಕೌಂಟ್ ಇಟ್ಟಿವಿ. ಮೊದಲೇ ಮಾತಾಗಿ ನಮ್ಮಲ್ಲಿ 5% ಡಿಸ್ಕೌಂಟ್ ಯಾರು ಏಪ್ರಿಲಲ್ಲಿ ತುಂಬ್ತಾರೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ವಿ ನಾವು, ಅಂದರೆ ಬೇಗ ತುಂಬಲಿ ಅನ್ನೋ ಒಂದು ಉದ್ದೇಶನಿಂದ. ಈಗ ಈ ಕೋವಿಡ್ ಬಂದಿರೋದ್ನಿಂದ ಈ ನಮ್ಮ 5% ಡಿಸ್ಕೌಂಟನ್ನು ನಾವು ಈ ವರ್ಷದವರೆಗೂ ವಿಸ್ತರಿಸಿದ್ದೀವಿ. ಸೊ ಯಾರು ಯಾವಾಗ ಬೇಕಾದರೂ ತುಂಬಿದ್ರು ಅವ್ರಿಗೆ ನಾವು 5% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಸ್ಟೂಡೆಂಟ್ಸ್ ರೆಸ್ಪಾನ್ಸು ಚೆನ್ನಾಗಿದೆ ರೀ. ಪೇರೆಂಟ್ಸ್ಗಂತೂ ಮಕ್ಕಳು ಬೇಜಾರಾಗ್ಬಿಟ್ರೆ ಅವ್ರನ್ನ ಯಾವಾಗ ನಾವು ಸ್ಕೂಲಿಗೆ ಕಳ್ಸೇವಿ ಅಂತೇಳಿ ಕಾತುರದ ನಿಂತರ ಇದ್ದರು. ಸೊ ಅವ್ರಿಗೆ ಸ್ಕೂಲ್ ಬರೋಕೊಂತಿಂದು 2 ದಿವಸಲೇ ಅವ್ರಿಗೂ ಸ್ವಲ್ಪ ಖುಷಿ ಅನಿಸೈತೆ. ಆದರೆ ಮಕ್ಳಿಗೆ ಏನಾಗ್ಬಿಟ್ಟೈತೆ ಅಂದರೆ ಮಕ್ಕಳು ಅಭ್ಯಾಸದ ಕಡೆ ಲಕ್ಷ್ಯ ಭಾಳ ಕಡಿಮೆ ಐತಿ. ಎಲ್ಲ ಮಕ್ಕಳು ಆಟ ಓಟದ ಕಡೆನೇ ಹೋಗ್ಬಿಟ್ಟಿದ್ದಾರೆ. ಬರೀ ಮೊಬೈಲ್ ಟಿವಿನೊಳಗೆ ವ್ಯಸ್ತ ಆಗಿದ್ದಾರೆ. ಸೊ ಈವರೆಗೂ ನಾವೇನು ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಮಾಡಿದ್ದೀವಿ ಅದರಲ್ಲಿ ಕೂಡ ಅವರೇನು 100% ಕಂಪ್ಲೀಟಾಗಿ ವರ್ಕ್ ಮಾಡಿಲ್ಲ. ಸೊ ಅಲ್ಲಿ ನಾವು ಟೆಸ್ಟ್ ಮಾಡಿದಾಗ ಒಂದು 20-25% ಮಾತ್ರ ಅವರು ಇದ್ದಾರೆ. ಸೊ ಹಾಗಾಗಿ ಈ ಮುಂಬರೋ ದಿನಗಳು ಏನದಾವಲ್ಲ ಶಿಕ್ಷಕರಿಗೆ ಭಾಳ ಕಠಿಣ ಮತ್ತು ಚಾಲೆಂಜಿಂಗ್ ಡೇಸ್ ಆಗಿ ಪರಿವರ್ತಗೊಂಡ ಅಂತ ಹೇಳ್ಬೋದು. ಪೇರೆಂಟ್ಸ್ನು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಮ್ಮಲ್ಲಿ 10th 80 ಮಕ್ಕಳಿದ್ದಾರೆ. 80 ಮಕ್ಕಳಲ್ಲಿ ಒಬ್ಬರು ಪಾಲಕರು ಮಾತ್ರ ನೋ ಅಂತ ಹೇಳಿದ್ದಾರೆ. ಎಲ್ಲ ಪಾಲಕರು ಕಳಿಸ್ತಾ ಇದ್ದಾರೆ. ಸೊ ಆ ಒಂದು ಮಗುನೂ ನಾವು ಏನು ಮಾಡ್ತಾಯಿದ್ದೀವಿ, ಕನ್ವಿನ್ಸ್ ಮಾಡಿದ್ದೀವಿ. ಸೊ ಮೋಸ್ಟ್ಲಿ ಅವರು ಕಳಿಸ್ಬೋದು. ಅವರು ಕಳಿಸ್ಬಿಟ್ರೆ ನಮಗೇನು ಇದು ಆಫ್ಲೈನ್ ಕ್ಲಾಸಸ್ ಮಾಡುವಂಥ ಒಂದು ಹೊಣೆ ಏನಿತ್ತಲ್ಲ ಹೊರೆ ಅದು ಕಡಿಮೆ ಆಗಿಬಿಡ್ತೈತಿ. ಅದೇ ಥರನಾಗಿ 9th ಕೂಡ ಒಂದು 4-5 ಜನ ಬೇಡ ಅಂತ ಹೇಳಿದ್ದಾರೆ. ಅವ್ರನ್ನೂ ನಾವು ಕರೆದು ಅವ್ರನ್ನೂ ಕನ್ವಿನ್ಸ್ ಮಾಡ್ತೀವಿ. ಆದಷ್ಟು ನಾವು ಪಾಲಕರು ಯಾರು ಅಂತ ಹೇಳಿದಾರಲ್ಲ ಅವ್ರಿಗೆ ಸ್ಕೂಲಿಗೆ ಕರೆದು ಅಥವಾ ಫೋನ್ನಾಗ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಆದಷ್ಟು ಮಕ್ಕಳು ಸ್ಕೂಲಿಗೆ ಬಂದ್ರಂದ್ರೆ ಸ್ಕೂಲ್ನಾಗ ಹೇಳೋ ಒಂದು ಪಾಠನೇ ಬೇರೆ ಆಗುತ್ತೆ, ಮನೆಯಲ್ಲಿ ಹೇಳೋವಂಥ ಪಾಠನೇ ಬೇರೆ ಆಗುತ್ತೆ. ಸರ್ ಆನ್ಲೈನ್ ಅಂತ ಹೇಳಿಬಿಟ್ರೆ ಈಗ ಏನಾಗ್ಬಿಡ್ತೈತಿ, ಮಕ್ಕಳು ಮತ್ತು ಟೀಚರ್ ಏಕಕಾಲಕ್ಕೆ ಕಾಂಟ್ಯಾಕ್ಟ್ನಾಗ ಇರ್ತಾರೆ. ಇಲ್ಲಿ ಆನ್ಲೈನ್ ಮಾಡಿದಂಥ ಪಾಠಗಳನ್ನು ಮಕ್ಕಳು ಮತ್ತೆ ವಾಪಸ್ ನೋಡೋವಂಥ ಅವಕಾಶ ಅವ್ರಿಗೆ ಇರೋದಿಲ್ಲ. ಆಫ್ಲೈನ್ ನಾವು ಮಾಡ್ತಾ ಇರೋ ವೀಡಿಯೋಗಳನ್ನು ಏನೋ ಪಾಠ ಮಾಡಿರೋದನ್ನು ರೆಕಾರ್ಡಿಂಗ್ ಮಾಡಿ ಹಾಕ್ತಾ ಇದ್ದೀವಿ. ಸೊ ಅವುಗಳನ್ನು ಅವ್ರು ಯಾವಾಗ ಬೇಕಾದರೂ ನೋಡ್ಕೋಬೋದು. ಇವಾಗ ಏನು ಮೊದಲಿನಿಂದ ಬಂದಿಲ್ಲಲ್ಲ ಇಲ್ಲಿವರೆಗೂ, ಜನವರಿವರೆಗೂ, ಜೂನ್ನಿಂದ ಡಿಸೆಂಬರ್ ಎಂಡ್ವರೆಗೂ ಶಾಲೆಗೆ ಬಂದಿಲ್ಲ ಅವರು. ಸೊ ಅವುಗಳೆಲ್ಲನೂ ನಾವು ಆಫ್ಲೈನಲ್ಲಿ ಅವ್ರಿಗೆ ಪಾಠ ಮಾಡಿದ್ವಿ. ಸೊ ಆ ಪಾಠಗಳನ್ನು ಈಗ ಮಕ್ಕಳು ಶಾಲೆಗೆ ಬರ್ತಾ ಇದ್ರೂ ಬಂದ ಮೇಲೆ ಸ್ವಲ್ಪ ಅವ್ರಿಗೆ ಅಭ್ಯಾಸದ ರುಚಿ ಹತ್ತೈತಿ. ಆವಾಗ ಅವ್ರು ಹೋಗಿ ಅದನ್ನು ತೆಗೆದು ನೋಡ್ತೀನಿ ಅಂದರೆ ಇಲ್ಲಿ ಅವಕಾಶ ಐತಿ. ಅದು ಆನ್ಲೈನಲ್ಲಿ ಆ ಅವಕಾಶ ಇಲ್ಲ. ಸೊ ಹಾಗಾಗಿ ನಾವು ಆಫ್ಲೈನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಇನ್ನೊಂದು ಕಾರಣ ನಾವು ಆಫ್ಲೈನ್ಗೆ ಯಾಕೆ ಕೊಟ್ಟಿದ್ದೀವಿ ಅಂದರೆ ಒಂದು ಮನೆಯಲ್ಲಿ 4-5 ಮಕ್ಕಳಿದ್ದಾಗ ಸೊ ಎಲ್ಲರಿಗೂ ಆನ್ಲೈನ್ ಎಟ್ ಎ ಟೈಮ್ ಮಾಡಿದಾಗ ಪೇರೆಂಟ್ಸ್ ಎಲ್ಲರಿಗೂ ಒಂದೊಂದು ಫೋನ್ ಕೊಡಬೇಕಾಗತ್ತೆ. ಆ ಒಂದು ಅವಕಾಶ ಕೊಡೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಎಲ್ಲ ದೃಷ್ಟಿಗಳನ್ನು ನಾವು
ಮಧ್ಯದಲ್ಲಿ ಇಟ್ಕೊಂಡು ಆಫ್ಲೈನ್ ಕ್ಲಾಸಸ್ಸನ್ನು ನಾವು ಮಾಡಿರೋದು. ಈ ಸರ್ಕಾರದ ಕ್ರಮ ಇದು ಹೊರೆ ಅನ್ಸುತ್ತಾ ನಿಮ್ಮ ಆಡಳಿತ ಮಂಡಳಿಗೆ? ಅಂದರೆ ಸರ್ಕಾರ ಈಗ ಶಾಲೆ ಆರಂಭ ಮಾಡಿದ್ರು, ಪಾಪ ನೀವು ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಮಾಸ್ಕ್ ತರಬೇಕು, ಥರ್ಮಲ್ ಟೆಸ್ಟಿಂಗ್ ಆಗಬೇಕು, ಕ್ಲಾಸ್ ರೂಮ್ ಎಲ್ಲ ಒಂದೊಂದು ವಿದ್ಯಾರ್ಥಿಗಳು ಡೆಸ್ಕ್ ಕೂತ್ಕೊಳಿಸ್ಬೇಕು. ಇದೇನು ಹೆಚ್ಚುವರಿ ನಿಮ್ಗೆ ಕೆಲಸ ಆಗ್ತಾವ ಅಂತ? ಹೆಚ್ಚು ಆರ್ಥಿಕವಾಗಿ ಅಂತ ಏನು ಡಿಫ್ರೆನ್ಸ್ ಬೀಳಂಗಿಲ್ಲ. ಆರ್ಥಿಕವಾಗಿ ಏನು ಡಿಫ್ರೆನ್ಸ್ ಬೀಳಂಗಿಲ್ಲ. ಆದರೆ ನಮಗೇನೈತಲ್ಲ ಸ್ವಲ್ಪ ಎಲ್ಲರಿಗೂ ವರ್ಕ್ ಜಾಸ್ತಿ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ನಾವು ಆಫ್ಲೈನು ಮಾಡಬೇಕು, ಆನ್ಲೈನು ಮಾಡಬೇಕು ಒಂದು. ಆಮೇಲೆ ನಾವು ಮಕ್ಕಳನ್ನ ಮೊದಲಿನಂಗೆ ಹೋಗ್ಲಿ ಬಿಡು ಆಡ್ತಾರ ಬರ್ತಾರ ಅನ್ನೋಂಗಿಲ್ಲ. ಯಾಕಂದರೆ ಈಗ ನಾವು ಅವ್ರನ್ನ ಕಾಯಲೇಬೇಕು. ನಾವು ಸ್ವಲ್ಪ ಅವ್ರಿಗೆ ಲಿಬರಲ್ ಕೊಟ್ಬಿಟ್ರೆ ಮತ್ತು ಅವ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾರೆ. ಸೊ ನಾಳೆ ಏನೋ ಆಯ್ತಂತ ಹೇಳಿದರೆ ಮತ್ತೆ ಏನು ಮಾಡ್ತಾರೆ ಎಲ್ಲರೂ, ನೀವು ಸ್ಪೆಷಲಿ ಮೀಡಿಯಾದವರು ಫಸ್ಟ್ ನಮ್ಮನ್ನು ಹೈಲೈಟ್ ಮಾಡಿಬಿಡ್ತಾರೆ. ಒಟ್ಟಾರೆ ಇದರ ಈಗ ಶೈಕ್ಷಣಿಕ ಕಲರವ ಸ್ಟಾರ್ಟ್ ಆಗಿದೆ, ನಿಮ್ಮ ಅಭಿಪ್ರಾಯ? ಶೈಕ್ಷಣಿಕ ಕಲರವ ಸ್ಟಾರ್ಟ್ ಆಗಿದ್ದಂತೂ ಭಾಳ ಖುಷಿ. ಇದು ಇಷ್ಟು ಲೇಟ್ ಆಗೋದಕ್ಕಿಂತ ಇನ್ನೂ ಸ್ವಲ್ಪ ಮುಂಚೆನೇ ಆಗಿಬಿಟ್ಟಿದ್ರೆ ಒಳ್ಳೇದಿರ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇದೇನು ಅಕ್ಟೋಬರ್ ನವಂಬರ್ನಾಗ ಆಗಿಬಿಟ್ಟಿದ್ರೆ ಈ ಟೈಮ್ಗಾಗಲೇ ಮಕ್ಳು ಏನು ಮಾಡ್ತಿದ್ರು, ಹೊಂದ್ಕೊಂಡು ಬಿಡ್ತಿದ್ರು ಅವ್ರು ನಮಗೆ. ಈಗ ಅವರು ಬರಕೂತಾರ 1ನೇ ತಾರೀಕಿನಿಂದ, ಈ ಒಂದು ತಿಂಗಳು ಅವರು ಸ್ಕೂಲ್ಗೆ ಅಡ್ಜಸ್ಟ್ ಆಗೋಕ್ಕೇ ನಮ್ಮ ಟೈಮ್ ಹೋಗ್ಬಿಡ್ತದೆ. ಆಮೇಲೆ ಈಗ ಆಲ್ರೆಡಿ CBSEನವರು ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. May 4th ಎಕ್ಸಾಮ್ ಆಗ್ತಿದೆ ಅಂತ ಹೇಳಿದ್ದಾರೆ, 10th ಅವ್ರದ್ದು ಬೋರ್ಡ್ ಎಕ್ಸಾಮ್. ಆಮೇಲೆ ಸ್ಟೇಟ್ ಬೋರ್ಡ್ನವರು ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಹೆಚ್ಚು ಕಡಿಮೆ ಜೂನಲ್ಲಿ ಆಗ್ಬೋದು. ಆದರೂ ಕೂಡ ಒಂದು ಸಮಾಧಾನ ಏನಂದ್ರೆ ಇನ್ನೂ ಒಂದು 4-5 ತಿಂಗಳು ನಮ್ಮ ಕೈಯಾಗ ಐತಲ್ಲ. ಸೊ ಆ ಟೈಮನ್ನು ನಾವು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಯಾವ ಮಕ್ಕಳಿಗೂ ಅನ್ಯಾಯ ಆಗಲಾರ್ದಂಗೆ ಎಲ್ಲರೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಲಿ, ಅವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡೋಣ ಅನ್ನೋದು ನಮ್ಮ ಮತ್ತು ನಮ್ಮ ಆಡಳಿತ ಮಂಡಳಿಯವರ ಉದ್ದೇಶ ಆಗಿತ್ತು. ಪೇರೆಂಟ್ಸ್ಗೆ ಒಂದೇ ಹೇಳ್ತೀನಿ, ನೀವು ಕೊರೋನಾ ಅಂತ ಹೇಳಿ ನಿಮ್ಮ ಮಕ್ಳಿಗೆ ಸಾಲಿಗೆ ಕಳಿಸ್ಲಾರ್ದ ಮನೆಗೆ ಕುಂದ್ರಿಸ್ಬೇಡ್ರಿ. ನೀವು ಮ್ಯಾರೇಜಸ್ಗೆ ಕರ್ಕೊಂಡು ಹೋಗ್ತೀರಿ, ಫಂಕ್ಷನ್ಸಿಗೆ ಕರ್ಕೊಂಡು ಹೋಗ್ತೀರಿ, ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀರಿ. ಸೊ ಅಲ್ಲೆಲ್ಲಿದ್ದು ಕೊರೋನಾ ಸ್ಕೂಲ್ನಾಗ ಐತಿ ಅಂತ ಹೇಳಿ ನೀವು ತಿಳ್ಕೊಬೇಡ್ರಿ. ನಮ್ಮ ಸ್ಕೂಲ್ ಏನೈತಲ್ಲ ಟೋಟಲ್ ಇಟ್ ಈಸ್ ವೆರಿ ಸೆಕ್ಯೂರ್ಡ್ ಆ್ಯಂಡ್ ಸೇಫ್ ಪ್ಲೇಸ್. ನಾವು ಸರ್ಕಾರ ಆದೇಶ ಮಾಡಿದಂಥ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಏನಿದ್ದಾವೆ ಅವುಗಳನ್ನೆಲ್ಲನೂ ನಾವು ಪಾಲಿಸ್ಕೊಂಡು ಮಕ್ಕಳನ್ನ ಇಲ್ಲೇ ಓದಿಸ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ತಾವು ಟೆನ್ಷನ್ ಮಾಡ್ಕೋಬಾರ್ದು ಅಂಥೇಳಿ ಆದಷ್ಟು ಮನೆಗೆ ಇಟ್ಕೊಳ್ಳಾರ್ದೆ ಎಲ್ಲ ಮಕ್ಕಳನ್ನೂ ಎಲ್ಲ ಪಾಲಕರು ಸ್ಕೂಲ್ ಕಳಿಸ್ಬಿಟ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ ಹೇಳ್ಬೋದು ನಾನು. ಸ್ಟೂಡೆಂಟ್ಸ್ಗೆ ಹೇಳೋದಂತ ಹೇಳಿದರೆ ಈಗ ಸ್ಟೂಡೆಂಟ್ಸ್ ಏನೋ ಒಂದು ಅದು ಸ್ಟಡೀಸ್ ಮೂಡ್ ಇದೆ ಅಲ್ಲ, ಆ ಮೂಡಲ್ಲಂತೂ ಒಟ್ಟೆ ಇಲ್ಲವೇ ಇಲ್ಲ. ಸೊ ಅವ್ರನ್ನ ಈಗ ನಾವು ಈ ಟ್ರ್ಯಾಕಿಗೆ ತೊಗೊಂಡು ಬರ್ಬೇಕಂದ್ರೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಸೊ ಒಂದು ಸರಿ ಅವರು ಆ ಟ್ರ್ಯಾಕಿಗೆ ಬಂದ್ರೆ ಸೊ ಮೊದಲಿನಂಗೆ ಆಗ್ತಾರ ಅನ್ನೋ ಭಾವನೆ ಐತಿ. ವೀಕ್ಷಕರೇ, ಇದುವರೆಗೆ ಪಾರ್ಶ್ವನಾಥ್ ಸ್ಕೂಲಿನ ಎಲ್ಲ ವ್ಯವಸ್ಥೆಯನ್ನು ನೋಡಿದ್ರಿ. ಬಹುತೇಕ ಅವರು ಮಂಜುಳಾ ದಾನಿ ಮೇಡಮ್ ಅವರು ಆಡಳಿತಾಧಿಕಾರಿ ಇಲ್ಲಿ, ಅವರೆಲ್ಲ ಹೇಳಿದ್ದಾರೆ, ಮಕ್ಕಳು ಹೇಳಿದ್ದಾರೆ, ಶಿಕ್ಷಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಮತ್ತು ಇಲ್ಲಿಯ ವಾತಾವರಣವನ್ನು ನಾವು ನೋಡಿದಾಗ ಏನು ಸರ್ಕಾರದ COVID-19 ಆದೇಶ ಇದೆ, ಮಾರ್ಗಸೂಚಿ ಇದೆ, ಅದನ್ನು 100ಕ್ಕೆ 100ರಷ್ಟು ಪಾಲನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಏನು ಶೈಕ್ಷಣಿಕ ಖುಷಿ ಕಾಣ್ತಾ ಇದೆ. ಶಿಕ್ಷಕರು ಕೂಡ ಬೋಧನಾ ವ್ಯವಸ್ಥೆಯಲ್ಲಿ ಭಾಳಷ್ಟು ತಲ್ಲೀನರಾದಂಥ ಕ್ಲಾಸ್ ರೂಮ್ಗಳನ್ನು ನಾವು ನೋಡಿದ್ದೇವೆ. ಇಲ್ಲಿ CBSE ಇದೆ, ಸ್ಟೇಟು ಇದೆ. ಎರಡೂ ಕೂಡ ಬೋಧನಾ ವ್ಯವಸ್ಥೆಯಲ್ಲಿ ಹೊರೆ ಆಗ್ತಾ ಇದೆ. ಆದರೂ ಮಕ್ಕಳ ಕಲಿಕೆಯಲ್ಲಿ ಬದಲಾವಣೆಯನ್ನು ತರಬೇಕು, ಆ ಉದ್ದೇಶವನ್ನು ಇಟ್ಟುಕೊಂಡು ಪಾಪ ಬೋಧನಾ ವ್ಯವಸ್ಥೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತಕ್ಕಂಥ ವಾತಾವರಣವನ್ನು ನಾವಿಲ್ಲಿ ಕಂಡಿದ್ದೇವೆ. ಕಾರಣ ಏನು ಅಂದರೆ ಮಕ್ಕಳು 10 ತಿಂಗಳಿಂದ ಶಿಕ್ಷಣದತ್ತ ಗಮನ ಕೊಟ್ಟಿಲ್ಲ. ಅವ್ರ ಗಮನ ಮೊಬೈಲು, TV, ಸ್ನೇಹಿತರು, ಹೊರಗಡೆ ಇಷ್ಟೇ ಆಗಿದೆ. ಅವರು ಅಡ್ಮಿನಿಸ್ಟ್ರೇಟರ್ ಹೇಳಿದರು, ನಾಡಗೀತೆ ಕೂಡ ಮರೆತು ಹೋಗಿದ್ದಾರೆ, ABCDಯಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂಥ ವಾತಾವರಣ ಇವತ್ತು ಇದೆ. ಈಗ ಸರ್ಕಾರ ಗಮನ ಕೊಟ್ಟು ಶಾಲೆಯನ್ನು ಆರಂಭ ಮಾಡಿದ್ದು ಭಾಳಷ್ಟು ಖುಷಿ ತಂದಿದೆ. ಯಾಕಂದರೆ ಶೈಕ್ಷಣಿಕ ವಾತಾವರಣ ಇವತ್ತು ಶಾಲಾ ಕಾಲೇಜುಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಮಕ್ಕಳ ಮುಖದಲ್ಲಿ ಏನೋ ಒಂಥರ ಬದಲಾವಣೆ ನೋಡ್ತಾ ಇದ್ದೇವೆ. ಪಾಲಕರು ಕೂಡ ಭಾಳಷ್ಟು ಸ್ಪಂದನೆ ಮಾಡ್ತಾ ಇದ್ದಾರೆ. ಅಂಥ ವ್ಯವಸ್ಥೆ ಇದೆ. ಕೊರೋನಾ, ಕೋವಿಡ್ ಇದ ಭಯದಿಂದ, ಆತಂಕದಿಂದ
ಕಲಿಕೆ ಭಾಳಷ್ಟು ದೂರ ಆಗಿದೆ. ಈ ಕಲಿಕೆಯನ್ನು ನಾವು ಹತ್ತಿರಕ್ಕೆ ತೊಗೊಬರ್ಬೇಕಂದ್ರೆ ಪಾಲಕರು, ಬಾಲಕರು, ಶಿಕ್ಷಕರು, ಆಡಳಿತ ಮಂಡಳಿ ಎಲ್ಲರೂ ಕೂಡಿ ಒಂದಾಗಿ ನಾವು ಕೆಲಸ ಮಾಡಬೇಕಾಗಿದೆ. ಯಾಕಂದರೆ SSLC ಮಗುವಿನ ಬದುಕಿನ ಕಲಿಕಾ ಅಂತಿಮ ಘಟ್ಟ. ಇದು ಭಾಳ ಪ್ರಮುಖವಾದಂಥ ಘಟ್ಟ ಅಂದರೆ SSLC. ಇದರ ನೆಕ್ಸ್ಟ್ ಘಟ್ಟ ಅಂದರೆ PUC ಸೆಕೆಂಡ್ ಇಯರ್. ಇವೆರಡೂ ಮಗುವಿನ ಬದುಕಿನ ಬದಲಾವಣೆಗೆ, ಅಂದರೆ ಒಬ್ಬ ವಿದ್ಯಾರ್ಥಿಯ ಬದುಕಿನ ಬದಲಾವಣೆಗೆ ಎರಡೂ ಭಾಳ ಪ್ರಮುಖವಾದಂಥ ಘಟ್ಟಗಳು. ಅವು ಎರಡಕ್ಕೂ ನಾವು ಗಮನವನ್ನು ಕೊಡಬೇಕು ಅಂದರೆ ಶಾಲಾ ವಾತಾವರಣ ಅತ್ಯುತ್ತಮವಾದಂಥ ಶಿಸ್ತುಬದ್ಧವಾಗಿ ಬೋಧನಾ ವ್ಯವಸ್ಥೆ ಭಾಳ ಕ್ರಮಬದ್ಧವಾಗಿ ನಡಿಬೇಕು. ಆ ವ್ಯವಸ್ಥೆ ಇಲ್ಲಿ ಕಾಣ್ತಾ ಇದ್ದೀವಿ. ಸೊ ಒಂದು ಪಾಲಕರಲ್ಲಿ ಸಮಸ್ಯೆ ನಾವು ಕೇಳ್ತಾ ಇದ್ದೀವಿ, ನಾವು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು, ಅದಕ್ಕೆ ಆರೋಗ್ಯ ಇಲಾಖೆಯಷ್ಟು ಭಾಳ ಸ್ಪಂದನೆ ಮಾಡಬೇಕು, ಭಾಳ ಗೋಳಾಟ ಇದೆ ಸರ್. ಎರಡನೇದು ನಮ್ಮಿಂದ ಪ್ರಮಾಣ ಪತ್ರ ತಗೊಳ್ತಾ ಇದ್ದಾರೆ, ಅದು ಒಂದು ಭಯ. ಮೂರನೇದು ಕೊರೋನಾ, ಸಾಮಾಜಿಕ ಅಂತರ ಬೇಕು. ನಮ್ಮ ಮಕ್ಕಳು ಮತ್ತೆ ಸಾಯಂಕಾಲ ಬರ್ತಾರೆ, ಮತ್ತೆ ಬೆಳಿಗ್ಗೆ ಹೋಗ್ತಾರೆ. ಸೊ ಏನು ವ್ಯವಸ್ಥೆ ಆಗುತ್ತೋ ಅನ್ನುವಂಥ ಆತಂಕ ಇದೆ. ಅದರ ನಂತರ ಆರ್ಥಿಕ ಹೊರೆ, ಇದು ದೊಡ್ಡ ಸಮಸ್ಯೆ. 10 ತಿಂಗಳಿಂದ ಉತ್ಪನ್ನ ಇಲ್ಲ, ಕೈಗೆ ಕೆಲಸ ಇಲ್ಲ, ಆರ್ಥಿಕ ಹೊರೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ಡೊನೇಷನ್ ಇವೆಲ್ಲ ನಡೆಯೋದ್ರಿಂದ ಯಾಕರೆ ಈ ಸರ್ಕಾರ ಮತ್ತೆ ಜನವರಿ 1ರಿಂದ ಆರಂಭ ಮಾಡಿತು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದೆ. ಸೊ ಆ ಮಾತುಗಳನ್ನು ನಾವು ಈ ಆಂಗ್ಲ ಮಾಧ್ಯಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಾಗಿ ಕೇಳಬೇಕಾಗುತ್ತೆ. ಸೊ ಗದಗ ಜಿಲ್ಲೆಯಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ಶಾಲೆ ಅಂತೇಳಿ ಪಾರ್ಶ್ವನಾಥ್ ಶಾಲೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರ ಆಡಳಿತಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನೇ ನಾವು ಮಾತಾಡ್ಸೋಣ. ಮೇಡಮ್, ಏನು ಈ ನಮಸ್ಕಾರ, ಡೊನೇಷನ್ ವ್ಯವಸ್ಥೆ ಮತ್ತು ಏನೇನೋ ಈ ಫೀಸ್ ಸ್ಟ್ರಕ್ಚರ್ ಏನು ಅಂತ? ಸರ್, ಡೊನೇಷನ್ ಅಂತೂ ನಮ್ಮ ಸ್ಕೂಲಲ್ಲಿ ಇಲ್ಲವೇ ಇಲ್ಲ. ಸೊ 6-7 ವರ್ಷದಿಂದ ನಾವು ಯಾವುದೇ ಥರನಾದ ಡೊನೇಷನನ್ನು ಕಲೆಕ್ಟ್ ಮಾಡ್ತಾ ಇಲ್ಲ, ಬರೀ ಶಾಲಾ ಫೀಸನ್ನು ಮಾತ್ರ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಈ ವರ್ಷ ಕೋವಿಡ್ ಬಂದಿರೋದು ನಿಂತರ ಅದು ಆರ್ಥಿಕ ವ್ಯವಸ್ಥೆ ಎಲ್ಲ ಸೆಕ್ಟರ್ ಮೇಲೂ ಭಾಳ ಪ್ರಭಾವವನ್ನು ಬೀರೈತಿ. ಸೊ ಹಾಗಾಗಿ ಪಾಲಕರು ಹೇಳಿದರು ಈ ಸರಿ ಫೀಸ್ ಕಟ್ಟೋದು ಕಷ್ಟ ಅಂತೇಳಿ. ಆದ್ರೂ ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ, ಯಾಕಂದರೆ ಇದು ಪ್ರೈವೇಟ್ ಸ್ಕೂಲ್ ಇರೋದು ನಿಂತರ ಇಲ್ಲೆಲ್ಲ ಶಿಕ್ಷಕರ ಸಂಬಳನ ನಾವು ಫೀಸ್ ಮೇಲೆ ಡಿಪೆಂಡ್ ಆಗಿರೋದು ನಿಂತರ ನೀವು ತುಂಬಬೇಕಾಗತ್ತಾ ಅಂತ ಹೇಳಿದಾಗ ಎಲ್ಲ ಪಾಲಕರು ಒಪ್ಪಿ ಫಸ್ಟ್ ಟರ್ಮ್ ಫೀಸನ್ನು ಕಟ್ಟಿದ್ದಾರೆ. ಸೊ ಪಾಲಕರು ನಮ್ಮ ಜೊತೆ ಸಹಕಾರನ ಸಾಕಷ್ಟು ನೀಡಿದ್ದಾರೆ. ಸೊ ಅವ್ರು ಫೀಸ್ ಕಟ್ಟಿದ್ದಕ್ಕೆ ನಾವು ಇವತ್ತೆಲ್ಲರೂ ಸ್ಯಾಲ್ರಿಯನ್ನು ತಗೋತಾ ಇದ್ದೀವಿ. ಎಲ್ಲ ಪಾಲಕರಿಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದ ಪರವಾಗಿ, ಆಡಳಿತ ಮಂಡಳಿ ವರ್ಗದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಸ್ಕೂಲ್ ಬಗ್ಗೆ ಪೇರೆಂಟ್ಸ್ ಹೇಳ್ತಾ ಇದ್ರು ಯಾವಾಗ ಶುರು ಆಗುತ್ತೆ. ಪೇರೆಂಟ್ಸ್ ಅಂತೂ ಭಾಳ ಕಾತುರದಿಂದ ಕಾಯ್ತಾ ಇದ್ದಾರೆ ಶಾಲೆ ಆದಷ್ಟು ಬೇಗ ಚಾಲೂ ಆಗಲಿ ಅಂತ ಹೇಳಿ. ಸೊ ಮಧ್ಯಾಹ್ನ ಒಂದು ಸರಿ ಶುರು ಆಗುತ್ತೆ ಅಂತ ಹೇಳಿದ್ವಿ, ಮತ್ತದು ಆಗಲಿಲ್ಲ. ಸೊ ಈಗ 1 ಜಾನ್ವರಿ 2021 ಏನು ಶುರು ಆಗಿದೆಯಲ್ಲ, ಎಲ್ಲರಿಗೂ ಖುಷಿಯಾಗಿದೆ. ಆದರೆ ಪೇರೆಂಟ್ಸ್ ಏನಂತಾರೆ, ಬರೀ 1 to 10, 6 to 10 ಅಷ್ಟೇ, ಯಾಕಂದ್ರೆ ಬದಲಿ 1 to 10 ಆಗಿಬಿಟ್ರೆ ಚಲೋ ಆಗ್ತಿತ್ತು ಅಂತೇಳಿ. ಯಾಕಂದರೆ ಈಗ ಪೇರೆಂಟ್ಸ್ಗೂ ಗೊತ್ತಾಗ್ಬಿಟ್ಟೈತಿ ಮಕ್ಕಳು ಮನೆಯಲ್ಲಿ ಅಭ್ಯಾಸ ಮಾಡೋದಿಲ್ಲ, ಸ್ಕೂಲ್ಗೆ ಹೋದರೆ ಮಾತ್ರ ಮಾಡ್ತಾರೆ. ಮಕ್ಕಳು ಮನೆಯಲ್ಲಿ ಬರೀ ಈಗ ಮೊಬೈಲು, TV ಅಂಥೇಳಿ ಪಾಲಕರ ಮಾತುಗಳನ್ನಷ್ಟು ಗಮನಿಸೋದಿಲ್ಲ. ಆಮೇಲೆ ಎಲ್ಲ ಪಾಲಕರು ಮನೇಲಿ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಜನ ಜಾಬ್ ಹೋಲ್ಡರ್ಸ್ ಇದ್ದಾರೆ, ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ. ಸೊ ಅವರು ತಮ್ಮ ಬಿಸ್ನೆಸ್ಗೆ ಹೋಗ್ಬೇಕಾಗುತ್ತೆ, ಜಾಬ್ಗೆ ಹೋಗ್ಬೇಕಾಗುತ್ತೆ. ಅವಾಗ ಮಕ್ಕಳು ಮನೆಯಲ್ಲೇ ಬಿಟ್ಟು ಹೋಗೋದು ಅದು ಕೂಡ ಅವ್ರಿಗೆ ಒಂದು ಸಮಸ್ಯೆ ಆಗಿದೆ. ಶಾಲೆ ಇತ್ತು ಅಂತ ಹೇಳಿದರೆ ಶಾಲೆಗೆ ಕಳಿಸಿ ಅವರು ತಮ್ಮ ಕೆಲಸನ ಸರಿಯಾಗಿ ಮಾಡ್ಕೋತಾ ಇದ್ರು. ಈಗ ಒಂದು ಕಡೆ ಅವ್ರಿಗೆ ಪಾಲಕರಿಗೆ ಮಕ್ಕಳ ಟೆನ್ಷನ್ನು, ಇನ್ನೊಂದು ಕಡೆ ಅವರ ಜಾಬ್ ಬಿಸ್ನೆಸ್ ಬಗ್ಗೆನೂ ಟೆನ್ಷನ್ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ಜನ ಪೇರೆಂಟ್ಸ್ ಯಾರು ನಮಗೆ ಭೇಟಿಯಾಗಿದ್ದಾರಲ್ಲ ಅವರೆಲ್ಲ ಹೇಳಿದರು ಒಳ್ಳೇದಾಯ್ತು, ನಾವು ನಮ್ಮ ಮಕ್ಕಳನ್ನ ಕಳಿಸ್ತೀವಿ ಅಂತ ಹೇಳಿ ಪಾಸಿಟಿವ್ ಒಪಿನಿಯನ್ ತೋರಿಸಿದ್ದಾರೆ. ಸೊ ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರೆಸೆಂಟ್ ಅಟೆಂಡೆನ್ಸ್ ನೋಡಿದಾಗ ಮೋರ್ ದೆನ್ 85% ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಅಟೆಂಡೆಡ್ ದ ಸ್ಕೂಲ್ ಅಂತ ಹೇಳ್ಬೋದು. ಓಕೆ, ನಿಮಗೆ ಸರ್ಕಾರ ಕಳೆದ 10 ತಿಂಗಳ ಎಲ್ಲರಿಗೂ ಕೊಟ್ಟರು, ಅವರು ಏನೇನೋ ಸಹಾಯ ಸಹಕಾರ ಮಾಡಿದರು. ಬಟ್ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರ ಬಗ್ಗೆ ಗಮನ ಹರಿಸಲಿಲ್ಲ. ಸರ್ಕಾರಿ ಶಾಲಾ ಶಿಕ್ಷಕರಿಗಿಂತ ಹೆಚ್ಚು ಕೆಲಸ ಮಾಡ್ತೀರಿ ನೀವು. ಒಂದು ಆಡಳಿತ ಮಂಡಳಿ ಒತ್ತಡ, ಪೇರೆಂಟ್ಸ್ ಒತ್ತಡ, ಮೂರನೇದು ನಿಮ್ಮ ಬದುಕು. ಸರ್ಕಾರ ಏನೂ ಕೊಡಲಿಲ್ಲ ಅಲ್ಲ, ಏನು ಅನಿಸ್ತಿದೆ ನಿಮಗೆ? ಸರ್, ನನಗೇನು ಅನ್ನಿಸ್ತೈತೆ ಅಂತ ಹೇಳಿದ್ರೆ, ಏನು ಖಾಸಗಿ ಶಿಕ್ಷಕರು ಲಾಸ್ಟ್ ಸೆಕ್ಟರ್ನಾಗ ಅದೀವಿ ಅನ್ನಿಸ್ತದೆ ನಂಗೆ. ಮ್ಯಾನೇಜ್ಮೆಂಟ್ ಕೈ ಬಿಟ್ಬಿಡ್ತಂದ್ರೆ ಸೊ ಆ ಖಾಸಗಿ ಸಂಸ್ಥೆಯಲ್ಲಿ ವರ್ಕ್ ಮಾಡುವಂಥ ಶಿಕ್ಷಕರ ಬದುಕು ಭಾಳ ಕಷ್ಟಕ್ಕೆ ಹೋಗ್ತೈತಿ ಅಂತ ಹೇಳ್ಬೋದು. ಇವತ್ತು ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಕೈ ಹಿಡಿದಿದ್ದಾರೆ ಅಂತ ಹೇಳಿ ನಮ್ಮ ಎಲ್ಲರ ಬದುಕು ಚೆನ್ನಾಗಿ ನಡೆದೈತಿ ಅಂತ ಹೇಳಿ ನಾನು ಹೇಳ್ಬೋದು. ಈಗ ಸರ್ಕಾರ
ರೈತರಿಗೆ ಕೊಟ್ಟರು, ಆಮೇಲೆ ಬೀದಿ ವ್ಯಾಪಾರಸ್ಥರಿಗೆ ಕೊಟ್ಟರು, ಬೇರೆ ಬೇರೆ ಎಲ್ಲರಿಗೂ ಕೊಟ್ಟರು. ಸೊ ಅದು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಸರ್ಕಾರಕ್ಕೆ ಬೇಕಾದಂಥ ಎಲ್ಲ ಏನಂತೀರಿ ನೀವು, ಸೆಕ್ರೆಟ್ರಿ ಅನ್ರಿ, IPS ಅಧಿಕಾರಿಗಳನ್ರಿ, IAS ಅಧಿಕಾರಿಗಳನ್ರಿ, ಇವರೆಲ್ಲ ಇವ್ರ ಹಿಂದೆ ಕೈವಾಡ ಇರೋದು ಯಾರ್ದು? ಶಿಕ್ಷಕರು. ಆ ಶಿಕ್ಷಕರು ಅವ್ರಿಗೆ ಆ ಥರನಾದ ಒಂದು ಶಿಕ್ಷಣ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಅವ್ರನ್ನ ಇಟ್ಕೊಂಡು ಅವ್ರ ಮೇಲೆ ತಮ್ಮ ಸರ್ಕಾರ ನಡೆಸ್ತಿದ್ದಾರಲ್ಲ, ಅದು ನಡ್ಸೋಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನ್ನ ಒಂದು ಮನವಿ ಏನು ಹೇಳಬೇಕಂತ ಹೇಳಿದರೆ, ಸರ್ಕಾರಕ್ಕೆ ಖಾಸಗಿ ಶಿಕ್ಷಕರ ಬದುಕನ್ನು ಸ್ವಲ್ಪ ಅವ್ರು ಹಸನ್ ಮಾಡಬೇಕು. ಸೊ ಬೇರೆ ಎಲ್ಲ ಪ್ಯಾಕೇಜಸ್ ಏನು ಡಿಕ್ಲೇರ್ ಮಾಡಿರಲ್ಲ, ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆ ಶಿಕ್ಷಕರಿಗೆ ಒಂದು ಪ್ಯಾಕೇಜ್ ಡಿಕ್ಲೇರ್ ಮಾಡಲಿ ಅಂತೇಳಿ ಕೇಳ್ಕೊತೀನಿ. ಸೊ ಅದ್ರ ಬಗ್ಗೆ ತಾವು ಮೀಡಿಯಾದಲ್ಲಿ ಸಾಕಷ್ಟು ಏನು ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ರಿ, ಸಾಕಷ್ಟು ಖಾಸಗಿ ಶಿಕ್ಷಕರನ್ನ ಕರೆಸಿ ಮಾತಾಡಿದ್ರಿ. ಆದರೆ ನೀವು ಮಾಡಿರೋವಂಥ ಎಫರ್ಟ್ ಇನ್ನೂ ಅಲ್ಲಿವರೆಗೂ ಮುಟ್ಟಿಲ್ಲ ಅದು. ಸೊ ಈ ಸರಿನಾದರೂ ನೀವು ಅಲ್ಲಿವರೆಗೂ ಮುಟ್ಟಿಸ್ತೀರಿ ಅಂತ ಹೇಳಿ ಭರವಸೆ ಇದೆ. ಸೊ ಈ ಸರಿ ಸರ್ಕಾರ ಡೆಫಿನೆಟಾಗಿ ಖಾಸಗಿ ಶಿಕ್ಷಕರ ಹತ್ರ ಗಮನ ಹರಿಸ್ತೈತೆ ಅಂತ ಹೇಳಿ ಹೇಳ್ಬೋದು. ಖುಷಿ ಪಾಲಕರು ಎಲ್ಲ ಮಕ್ಕಳು ನೋಡಿ ಖುಷಿ ಆಯ್ತು. ಆಮೇಲೆ ಮಕ್ಕಳನ್ನು ಹೆಂಗೆ ಆಗ್ಬಿಟ್ಟಾರ ಅಂದ್ರೆ, ಸ್ಪೆಷಲಿ ಹುಡುಗಿಯರ ಒಂದು ರೀತಿಯಲ್ಲಿ ಐಡೆಂಟಿಫೈ ಹಾಕಾರ. ಹುಡುಗರು ಅವ್ರು ನೋಡಿದ ತಕ್ಷಣ ನಮ್ಮ ಹುಡುಗರು ಹೌದೋ ಅಲ್ಲ ಅಂತೇಳಿ. ಅಂದರೆ 10 ತಿಂಗಳ ಮನೆಯಾಗ ಕೂತ್ಕೊಂಡು ಆರಾಮಾಗಿ ಸರಿಯಾಗಿ ಟೈಮ್ ಟು ಟೈಮ್ ಊಟ ಎಲ್ಲ ಮಾಡಿ ಹುಡುಗರು ಏನಾಗೋದು ನಮ್ಗೆ ಬೆಳೆದಿದ್ದಾರೆ. ಬೆಳವಣಿಗೆ ಜಾಸ್ತಿ ಆಗ್ಬಿಟ್ಟೈತೆ. ಮುಖ ನೋಡಿದ್ದಿಲ್ಲ, ಈಗ ಅವ್ರು ಸ್ಕೂಲಿಗೆ ಬರ್ತಾ ಇರೋದ್ರಿಂದ ನಮಗೂ ಭಾಳ ಸಂತೋಷ ಆಗ್ತಾ ಇದೆ. ಅವರು ವಿದ್ಯಾಭ್ಯಾಸದಿಂದ ಹಿಂದುಳಿದ್ಬಿಟ್ಟಿದ್ರು, ಈಗ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಓಕೆ. ಮಂಜುಳಾ ದಾನಿ ಮೇಡಮ್ ಅವ್ರ ಮಾತುಗಳನ್ನು ಕೇಳಿದರೆ ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ನಾವು CDO ಜೈನ್ ಸ್ಕೂಲಿಗೂ ಕೂಡ ಹೋಗಿದ್ದೆವು. ಅಲ್ಲಿನೂ ಕೂಡ ಶಿಕ್ಷಕರು ಮಾತನಾಡಿದ್ದಾರೆ, ಅಲ್ಲಿಯ ಅಡ್ಮಿನಿಸ್ಟ್ರೇಟ್ರು ಕೂಡ ಮಾತಾಡಿದ್ದಾರೆ, ಅಲ್ಲಿ ಮಕ್ಕಳು ಮಾತಾಡಿದ್ದಾರೆ. CDO ಜೈನ್ ಸ್ಕೂಲು ಕೂಡ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾಳಷ್ಟು ಸರ್ಕಾರದ ಆದೇಶವನ್ನು, ಯಾಕಂದರೆ ಇಲ್ಲಿ ಈ ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆಗಳು ಏನಂದರೆ ಪ್ರಾಮಾಣಿಕವಾಗಿದ್ದಾವೆ. ಏನು ಶಿಸ್ತುಬದ್ಧವಾದಂಥ ಶಿಕ್ಷಣವನ್ನು ಕೊಡಬೇಕಲ್ಲ, ಅದಕ್ಕೆ ಭಾಳ ಬದ್ಧತೆಯೊಂದಿಗೆ ಇರ್ತಾರೆ. ಅಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪಾರ್ಶ್ವನಾಥನು ಕೂಡ CDO ಜೈನು ನಾವು ನೋಡಿದ್ದೇವೆ. ಪಾರ್ಶ್ವನಾಥದಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳ ಒಂದು ಮಾತುಗಳನ್ನು ಕೇಳಿದಾಗ ಖುಷಿ ಇದ್ದಾರೆ, ಪೇರೆಂಟ್ಸು ಕೂಡ ಖುಷಿ ಇದ್ದಾರೆ. ಆಮೇಲೆ ಶಿಕ್ಷಕರು ಬೋಧನಾ ಸಮಯ ಹೆಚ್ಚಾದರೂ ಕೂಡ ನಾವು ಮಾಡ್ತೇವೆ. ಯಾಕೆ ಅಂದರೆ ಮಕ್ಕಳ ಕಲಿಕೆಯಲ್ಲಿ ಹೊಸತನವನ್ನು ತರಬೇಕು ಅಂತ. ಈಗ ಹೇಳಿದ್ರಲ್ಲ, 10 ತಿಂಗಳ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ತಿಂದು ಉಂಡು ಮಜಾ ಮಾಡ್ತಾ ಬೆಳೆದಿದ್ದಾರೆ. ಅವ್ರಿಗೆ ಗುರ್ತನೇ ಆಗೋದಿಲ್ಲ ಅಂತ, ಯಾಕಂದರೆ ಈ ವಯಸ್ಸೇ ಅಂತ, ಅದು ಅಡಲ್ಟ್ ಏಜ್. ಇದು ಈ ವಯಸ್ಸಲ್ಲಿ ಬದಲಾವಣೆ ಆಗುತ್ತೆ, ಫಿಸಿಕಲಿ ಮೆಂಟಲಿ, ಅವ್ರ ಧ್ವನಿ ಗಿನಿ ಎಲ್ಲ. ಸೊ ಅವ್ರನ್ನೆಲ್ಲ ನೋಡಿದಾಗ ಈ ಗುರ್ತನೇ ಅನಿಸೋದಿಲ್ಲ ಅಷ್ಟು ಬೆಳೆದು ಬಿಟ್ಟಿದ್ದಾರೆ ಮಕ್ಕಳು ಅಂತ. ಈ ದೇಹ ಬೆಳೆಸಿದ್ದಾರೆ, ಮಾನಸಿಕವಾಗಿ ಬೆಳಿಬೇಕಲ್ಲ. ಯಾಕಂದರೆ ಎಜುಕೇಷನ್ ಮೂಲ ಮಂತ್ರ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಮಾನಸಿಕವಾಗಿ ಅವ್ರನ್ನ ಬದಲು ಮಾಡಬೇಕು ಅಂದರೆ ಶಿಕ್ಷಣ ಬೇಕು ಅಂದರೆ ಶಿಕ್ಷಕರು ಬದ್ಧತೆಯಿಂದ ಕೆಲಸ ಮಾಡಬೇಕು. ಅದು ಇಲ್ಲಿ ನಡೀತಾ ಇದೆ. ಸೊ ಅಂಥ ಒಂದು ಶಿಕ್ಷಣ ಸಂಸ್ಥೆ ಪಾರ್ಶ್ವನಾಥ್ ಶಿಕ್ಷಣ ಸಂಸ್ಥೆ. ಇನ್ನು ಪೇರೆಂಟ್ಸು ಕೂಡ ಅವ್ರು ಹೇಳಿದ್ದಾರೆ, ಯಾವುದೇ ಭಯ ಬೇಡ, ಆತಂಕ ಬೇಡ, ಮಕ್ಕಳನ್ನು ಕಳಿಸಿ. ನೀವು ಆನ್ಲೈನ್ ಶಿಕ್ಷಣವನ್ನು ಪಡಿತೀವಿ ನಾವು ಅಂಥೇಳಿ ಕೂತ್ಕೊಂಡ್ರೆ ಅದು ಅಷ್ಟು ಸಹಾಯವಾಗಿ ಅದು ಅನುಕೂಲಕರವಾದಂಥದ್ದಲ್ಲ. ಯಾಕಂದರೆ ಮಕ್ಕಳು ಶಿಕ್ಷಕರು ಇಂಟ್ರ್ಯಾಕ್ಟ್ ಮಾಡಬೇಕಿಲ್ಲಿ. ಸಮಸ್ಯೆಗಳನ್ನು ಅವ್ರು ಕೇಳಬೇಕು, ಸಮಸ್ಯೆಗಳನ್ನು ಶಿಕ್ಷಕರು ಆಲಿಸಿ ಬದಲಾವಣೆಯನ್ನು ತರಬೇಕು. ಆಮೇಲೆ ಶೈಕ್ಷಣಿಕ ಕಲಿಕೆಯ ಏನು ಶಿಕ್ಷಣ ಸಂಸ್ಥೆಯಲ್ಲಿರುವಂಥ ಒಂದು ಕಲರವ ಇರುತ್ತಲ್ಲ, ಈ ವಾತಾವರಣ ಇರುತ್ತಲ್ಲ, ಆ ಪರಿಸರ ಇರುತ್ತಲ್ಲ, ಅದರದ್ದು ಪರಿಸರನೇ ಬೇರೆ. ಅಂಥ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಸೊ ಹಾಗಾಗಿ ಮಕ್ಕಳು ನಮ್ಮ ಪಾಲಕರು ಯಾವುದೇ ಆತಂಕವನ್ನು ಪಡುವಂಥ ಅಗತ್ಯ ಇಲ್ಲ. ಇಲ್ಲಿ ಮಾಸ್ಕ್ ಇದೆ, ಸ್ಯಾನಿಟೈಸರ್ ಇದೆ, ಥರ್ಮಲ್ ಟೆಸ್ಟಿಂಗ್ ಇದೆ, ಯಾವುದೋ ಸಾಮಾಜಿಕ ಅಂತರ ಇದೆ, ವ್ಯವಸ್ಥಿತವಾದ ಶಿಕ್ಷಣ ನಡೀತಿದೆ. ಕ್ಲಾಸ್ ರೂಮು 20 ವಿದ್ಯಾರ್ಥಿಗಳು, ಒಂದು ಡೆಸ್ಕಿಗೆ ಒಬ್ಬರೇ ವಿದ್ಯಾರ್ಥಿ ಇದ್ದಾರೆ. ಸಮಯ 2 ಅವಧಿ ಇದೆ, AB ಅಂತ ಮಾಡಿದ್ದಾರೆ. ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರಲ್ಲ, ಭಾಳ ಅದ್ಭುತವಾದಂಥ ಟೈಮ್ ಟೇಬಲ್ ಅದು. ಈ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಒಂದು ಮಾದರಿಯಾದಂಥದ್ದಿದೆ. ಆಮೇಲೆ ಶಿಕ್ಷಕರು ಕೂಡ ತಮಗೆ ಸಮಯ ಹೊರೆಯಾದರೂ 2 ಟೈಮ್ ಹೇಳುವಂಥ ಪ್ರಸಂಗ ಬಂದರೂ ಕೂಡ ನಾವು ಮಾಡ್ತೇವೆ, ನಾವು ಹೇಳ್ತೇವೆ. ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಬೆಳಿಬೇಕು ಅಂತ. ಇದು ಇವತ್ತಿನ ಶಿಕ್ಷಣದ ವ್ಯವಸ್ಥೆ. ಇನ್ನು ಒಂದು ಮಾತು ಅವ್ರು ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ರಾಜಕಾರಣಿಗಿರಲಿ, ಅವ ಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾರೇ ಇರಲಿ, ಪ್ರತಿಯೊಬ್ಬ ಮನುಷ್ಯ
ಬದುಕನ್ನು ಕಟ್ಕೋಬೇಕಂದ್ರೆ ತಾಯಿ ಜನ್ಮ ಕೊಟ್ಟರೆ ಶಿಕ್ಷಕರು ಬದುಕು ಕೊಡ್ತಾರೆ. ಶಿಕ್ಷಕರಿಗೆ ಅಂಥ ಒಬ್ಬ ಶಿಕ್ಷಕರು ಬದುಕು ಕಟ್ಟಿಕೊಟ್ಟಂಥ ಶಿಕ್ಷಕರ ಗತಿ ಏನಿದೆ ಅನ್ನೋದನ್ನು ಕಳೆದ 10 ತಿಂಗಳಿಂದ ಯಾರೂ ಗಮನಿಸ್ತಾ ಇಲ್ಲ. ಸರ್ಕಾರಿ ಶಾಲೆ ಶಿಕ್ಷಕರು ಬೇರೆ, ಅವ್ರದ್ದು ಡಿಗ್ರಿ ಅದೇ, ಅವ್ರದ್ದು ಪದವಿ ಅದೇ, ಅವ್ರ ವ್ಯವಸ್ಥೆನೇ ಅದೇ, ಅವ್ರು ಮಾಡೋದು ಅದೇ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರಿಗಿಂತ 2 ಪಟ್ಟು ಮಾಡ್ತಾರೆ. ಇಲ್ಲಿ ಅವ್ರಿಗೆ ಏನು ಆಡಳಿತ ಮಂಡಳಿ ತೊಗೊಳ್ಬೇಕಾದ್ರೆ ಒಳ್ಳೆಯ ಶಿಕ್ಷಕರನ್ನೇ ತೊಗೊಂಡಿರ್ತಾರೆ. ಅವರು ಪಾಪ 10 ತಿಂಗಳಿಂದ ಏನು ಶಿಕ್ಷಣ ಸಂಸ್ಥೆಯವರು ಕೊಟ್ಟಂಥ ದುಡ್ಡಿನಲ್ಲಿ ಬದುಕುವಂಥ ಎಷ್ಟೋ ಮಂದಿ ಕಾಯಿಪಲ್ಯ ಮಾರುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಮಂದಿ ಊರು ಬಿಟ್ಟು ಹೋಗಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಒಬ್ಬ ಶಿಕ್ಷಕನಿಗೆ, ಯಾಕೆಂದರೆ ಟೀಚರ್ ಈಸ್ ಎ ಬಿಲ್ಡರ್ ಆಫ್ ನೇಷನ್, ಟೀಚರ್ ಈಸ್ ಎ ಫೌಂಡರ್ ಆಫ್ ನೇಷನ್. ಅಂಥ ಶಿಕ್ಷಕನ ಕಣ್ಣೀರು ಬಂತು ತೆಗೆದ ಅಂದರೆ ಯಾರೂ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಂದರೆ ಒಳ್ಳೆಯ ವಾತಾವರಣ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿರುವಂಥ ಶಿಕ್ಷಕರಿಗೆ ರಾಜ್ಯ ಸರ್ಕಾರ ಒಂದು ಪ್ಯಾಕೇಜ್ ಘೋಷಣೆ ಮಾಡಿ, ನೀವು ಕೊಟ್ಟಿದ್ದವ್ರ ಹತ್ರ ಇರೋದಿಲ್ಲ, ಆದರೆ ಸರ್ಕಾರ ಕೊಟ್ಟಿತ್ತಪ್ಪ, ಕನಿಕರ ಬಿಟ್ಟು ಅನ್ನೋದರ ಒಂದು ಮಾನ್ಯ ಮುಖ್ಯಮಂತ್ರಿಗಳ, ಎಜುಕೇಷನ್ ಮಿನಿಸ್ಟ್ರು, ಸಂಬಂಧಪಟ್ಟವರು ಇದ್ರ ಬಗ್ಗೆ ಚರ್ಚೆ ಮಾಡಿ. ಯಾರ್ಯಾರಿಗೋ ಏನೋ ಬೀದಿ ಈ ರಸ್ತೆಗಳನ್ನು ಮಾಡೋಕ್ಕೆ ಕೋಟಿಗಟ್ಟಲೆ ದುಡ್ಡು ಹಾಕ್ತೀರಿ, ಏನು ದೊಡ್ಡ ದುಡ್ಡಲ್ಲ ಇದು. ನೀವು ಬೆಂಗಳೂರಂಥ ಶಿಕ್ಷಣ ಸಂಸ್ಥೆಗಳನ್ನು ನೋಡಬೇಡ್ರಿ, ಅಲ್ಲಿ ಲಕ್ಷಾಂತರ ಡೊನೇಷನ್ ಇರುತ್ತೆ. ಉತ್ತರ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳನ್ನು ನೋಡಿರಿ, ಇಲ್ಲಿ ಅಷ್ಟು ಕೊಡುವಂಥ ಪೇರೆಂಟ್ಸೂ ಇಲ್ಲ, ತೊಗೊಳ್ಳುವಂಥ ಶಿಕ್ಷಣ ಸಂಸ್ಥೆಗಳು ಇಲ್ಲ. ಸೊ ಹಾಗಾಗಿ ಇಲ್ಲಿ ಶಿಕ್ಷಕರ ಬದುಕನ್ನು ಕಟ್ಟುಕೋಬೇಕು ಅಂದರೆ ಅವ್ರಿಗೊಂದು ಸ್ವಲ್ಪ ಪರಿಹಾರ ಕೊರೋನಾದ್ದು ಸಿಗಬೇಕು ಅಂದರೆ ರಾಜ್ಯ ಸರ್ಕಾರ ಒಂದು ಪ್ಯಾಕೇಜ್ ಮಾಡಬೇಕು, ಅವ್ರ ಕಡೆಯೂ ನೋಡಬೇಕು. ಇದು ಒಂದು. ಇನ್ನು 2ನೇ ದಿನದ ಈ ಶಾಲಾ ಕಲರವ ಭಾಳ ಅದ್ಭುತವಾಗಿತ್ತು. ಇವತ್ತು ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳನ್ನು ನಾವು ಭೇಟಿಯಾದೆವು. ಅದರಲ್ಲಿ ವಿಶೇಷವಾಗಿ CDO ಜೈನ್ ಮತ್ತು ಪಾರ್ಶ್ವನಾಥ್ ಭಾಳ ಶಿಸ್ತುಬದ್ಧ ಶಿಕ್ಷಣದ ವ್ಯವಸ್ಥೆಯಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನು ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿ ಅನುಸರಿಸುವಂಥ ವ್ಯವಸ್ಥೆಯನ್ನು ನಾವು ಕಂಡಿದ್ದೇವೆ. ಇದರ ಬೆಳವಣಿಗೆ ಮಕ್ಕಳ ಬದುಕಿನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಭರವಸೆನ ಹೇಳ್ತಾ ಕ್ಯಾಮ್ರಾಮನ್ ಗಣೇಶ್ ಜೊತೆ ಅನಂತ್ ಕಾರ್ಕಳ, ಸಿಟಿ ಟಿವಿ ಗದಗ.